ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಬ್ಯಾಂಗ್ಳೂರಿಂದ ಮಂತ್ರಾಲಯ ಹೋಗೋಂತಹ ನಾಗಶ್ರೀ ಟ್ರಾವೆಲ್ಸ್ನ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಇದು ನಾನ್ ಎ ಸಿ ಸ್ಲೀಪರ್ ಬಸ್ಸು. ನಾನು ಈ ವಿಡಿಯೋದಲ್ಲಿ ಎಲ್ಲ ಇನ್ಫಾರ್ಮೇಷನ್ ಕವರ್ ಮಾಡ್ತೀನಿ. ಅವ್ರ ಹತ್ರ ರೂಟಿಂಗ್ ಬಗ್ಗೆ ಹಾಗೆಯೇ ಫೆಸಿಲಿಟೀಸ್ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ. ಸೊ ನಾನಿವಾಗ ಡ್ರೈವರ್ನ ಮಾತಾಡಿಸ್ತೀನಿ, ಅವ್ರ ಹತ್ರ ಇನ್ಫಾರ್ಮೇಷನ್ ತೊಗೊಳ್ಳೋಣ. ಹಾಯ್ ಸರ್. ಹಾಯ್ ಸರ್. ಸರ್ ನಿಮ್ಮ ಹೆಸರು? ಸರ್ ಜಯೇಶ್. ಯಾವ ಊರು ಸರ್ ನಿಮ್ಮದು? ನಾನು ಕೆಂಗೇರಿ. ಬ್ಯಾಂಗ್ಳೂರು. ಓಕೆ. ಸೊ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಸರ್ ಡ್ರೈವಿಂಗು? ಸರ್ ನಮಗೆ ಇದು 12 ವರ್ಷ ಆಗಿದೆ. ಓಕೆ. ಮುಂಚೆ ಎಲ್ಲಿ ಮಾಡ್ತಾಯಿದ್ದೀರಿ ಸರ್? ಮುಂಚೆ ನಾನು ಟೂರಿಸ್ಟ್ ಬಸ್ ಓಡಿಸ್ತಾ ಇದ್ದೆ. ಟೂರಿಸ್ಟ್ ಬಸ್ ಅಂದರೆ ಯಾವ ಟ್ರಾವೆಲ್ಸ್ ಸರ್? ಸಪ್ತಗಿರಿ ಟ್ರಾವೆಲ್ಸ್. ಓಕೆ ಓಕೆ. ಸೊ ಈಗ ನಾಗಶ್ರೀ ಟ್ರಾವೆಲ್ಸ್ ಬಂದು ಎಷ್ಟು ಟೈಮ್ ಆಯ್ತು ಸರ್? ನಾಗಶ್ರೀ ಟ್ರಾವೆಲ್ಸ್ 6 ವರ್ಷ ಆಗಿದೆ. 6 ವರ್ಷ ಆಯಿತು. ಓಕೆ ಓಕೆ. ಸೊ ಇವಾಗ ನೀವು ಮಂತ್ರಾಲಯ ಹೋಗ್ತಾ ಇದ್ದೀರಲ್ಲ ಸರ್, ಎಷ್ಟೊತ್ತಿಗೆ ಹೊರಡ್ತಾ ಇದ್ದೀರಾ ಸರ್ ಇಲ್ಲಿಂದ? ಸರ್ ನಂದು ಫಸ್ಟ್ ಬೋರ್ಡಿಂಗ್ ಬಂದು 8:50ಗೆ ಮಾರತಳ್ಳಿಯಿಂದ ಇದೆ. ಓಕೆ. ಮಾರತಳ್ಳಿ ಪಿಕಪ್ ಮಾಡಿಕೊಂಡು ಓಯಾ, ಬೆಳಂದೂರು, HSR, ಓಕೆ ಓಕೆ, ಜಯನಗರ್, 4 ಬ್ಲಾಕ್, ರಾಮಕೃಷ್ಣ ಆಶ್ರಮ, ಮ್ಯಾಸ್ಟಿಕ್ ಬಂದು ಓಕೆ, ಹೆಬ್ಬಾಳ, ಅಲ್ಲಿಂದ ಅನಂತಪುರ, ಅದೋನಿ, ಮಂತ್ರಾಲಯ, ರಾಯಚೂರು. ಸೊ ಸಿಟಿ ಬಿಡೋತ್ತಿಗೆ ಎಷ್ಟೊತ್ತಾಗುತ್ತೆ ಸರ್? ಸಿಟಿ ಬಿಡೋದಕ್ಕೆ 10:45 ಆಗುತ್ತೆ. ಸೊ ನೀವು ನೈಸ್ ರೋಡ್, ರಿಂಗ್ ರೋಡೆಲ್ಲ ಕವರ್ ಮಾಡ್ತಾ ಇದ್ದೀರಾ? ಯೂಶ್ವಲಿ ಮೋಸ್ಟ್ ಆಫ್ ದ ಬೆಂಗಳೂರು ಕವರ್ ಮಾಡ್ತಾ ಇದ್ದೀರಾ. ಸೊ ಸಿಟಿ ಬಿಡೋತ್ತಿಗೆ ತುಂಬ ಲೇಟ್ ಆಗುತ್ತೆ. ಹೌದು ಸರ್. ಎನಿ ಟೈಮ್ ಅಂದರೆ ಒಂದು 10:45 ಗಾಡಿ ಡಿಸ್ಪ್ಯಾಚ್ ಆಗುತ್ತೆ ಮ್ಯಾಸ್ಟಿಕ್ ಆಫೀಸಿಂದ. ಓಕೆ. 10:45, 11 o'clock ಒಳಗಡೆ ಡಿಸ್ಪ್ಯಾಚ್ ಆಗುತ್ತೆ. ಓಕೆ. 5:45, 6 o'clockಗೆ ಮಂತ್ರಾಲಯ ರೀಚ್ ಆಗ್ತಾರೆ. ಸೊ ಇದು ಸಿಂಗಲ್ ಡ್ರೈವಿಂಗ್ ಅಂತ ಹೇಳಿದ್ರಲ್ಲ ಸರ್? ಸಿಂಗಲ್ ಡ್ರೈವರ್. ಟೋಟಲ್ ಎಷ್ಟು ಸ್ಟಾಫ್ ಇರ್ತೀರಾ ಸರ್ ಇಲ್ಲಿ? ಸರ್ ಸ್ಟಾಫ್ ಅಂದರೆ ಇಬ್ಬರು ಇರ್ತೀವಿ. ಒಬ್ಬರು ಇನ್ಚಾರ್ಜು, ಒಬ್ಬರು ನೀವು ಡ್ರೈವಿಂಗ್ ಮಾಡ್ತೀರಾ? ಓಕೆ ಸರ್. ಇದು ಫೆಸಿಲಿಟೀಸ್ ಎಲ್ಲ ಏನೇನಿದೆ ಸರ್ ನಿಮ್ಮದು? ಬ್ಲ್ಯಾಂಕೆಟು, ಪಿಲ್ಲೋ. ಓಕೆ. ಕೊಡ್ತೀರಾ? ಆನ್ ಟೈಮ್ ಪಿಕಪ್, ಆನ್ ಟೈಮ್ ಡ್ರಾಪ್. ಓಕೆ. ಸೊ ಇವತ್ತು ನೈಟ್ ಹೊರಟು ನಾಳೆ ಮತ್ತೆ ಅಲ್ಲಿಂದ ರಿಟರ್ನ್ ಸರ್? ನಾಳೆ ನೈಟ್ ಆಗ್ತದೆ. ಸೊ ನಾಳೆ ಎಷ್ಟೊತ್ತಿಗೆ ಹೊರಡ್ತೀರಾ ಸರ್ ಅಲ್ಲಿಂದ? ಸರ್ ನಾಳೆ ನೈಟು 9 ಗಂಟೆ ರಾಯಚೂರು ಬಿಡುತ್ತೆ. ರಾಯಚೂರು. ಸೊ ನಿಮ್ಮದು ಲಾಸ್ಟ್ ಬಂದು ರಾಯಚೂರು. ಸೊ ಮಂತ್ರಾಲಯದಿಂದ ಮತ್ತೆ ಮುಂದೆ ಹೋಗ್ತೀರಾ? ಒಂದು 40-45 ಕಿಲೋಮೀಟರ್ ಅನಿಸುತ್ತೆ ಅಲ್ಲ? ಓಕೆ. ಅಲ್ಲಿಂದ ಮತ್ತೆ ರಾಯಚೂರು ಹೋಗಿ ಮತ್ತೆ ಅಂದರೆ ಟೋಟಲ್ ಕಿಲೋಮೀಟರ್ ಎಷ್ಟಾಗುತ್ತೆ ಸರ್? ಮಂತ್ರಾಲಯನೇ ಅರೌಂಡ್ 360 ಚೇಂಜ್ ಇರಬೇಕಲ್ಲ? ಇಲ್ಲ ಸರ್, ನಮ್ಮದು ಸಿಟಿ ಪಿಕಪ್ಪು ಎಲ್ಲ ಸೇರಿ 490 ಆಗುತ್ತೆ. ಸೊ ಪಿಕಪ್ ಅದನ್ನು ಕನ್ಸಿಡರ್ ಮಾಡಿದ್ರೆ 490 ಆಗುತ್ತೆ. ಅಂದರೆ ಕ್ಯಾಲ್ಕುಲೇಷನ್ ಅಂತ ಹೆಂಗೆ ಮಾಡ್ತಾರೆ ಸರ್? ಈಗ ಪಿಕಪ್ಗೆ ಈಗ ನಿಮ್ಮದು ಡಿಸ್ಟೆನ್ಸೇನೇ ಜಾಸ್ತಿ ಆಗುತ್ತಲ್ವ? ಈಗ ಸಿಟಿ ಒಳಗಡೆ ಒಂದು 20-25 ಕಿಲೋಮೀಟರ್ ರನ್ ಆಗುತ್ತಲ್ವ ಗಾಡಿ? 25 ಪಿಕಪ್ಗೆ ಹೋಗುತ್ತೆ ಸರ್. ನಿಮ್ಮ ಹ್ಯಾಂಡಲ್ಲಿ ಪಾರ್ಕಿಂಗ್ ಇದೆ ಇದು. ಹಾಂ. ಓಕೆ. ಹ್ಯಾಂಡಲಿಂದ ಸಿಟಿ ಪಿಕಪ್ ಹೋಗೋಕ್ಕೆ 25 ಕಿಲೋಮೀಟರ್ ಆಗುತ್ತೆ. ಓಕೆ. ಸಿಟಿ ಒಳಗಡೆ ಸಿಟಿ ಪಿಕಪ್ ಪಾಯಿಂಟ್ಗೆ. ಓಕೆ. ಆ ಕಡೆಯಿಂದ ಪಿಕಪ್ ಮಾಡ್ಕೊಂಡು ಬರೋಷ್ಟರಲ್ಲಿ ಸಿಟಿ. ಸೊ ನಿಮ್ಮದು ಫಸ್ಟ್ ಪಿಕಪ್ ಏನೇ 25 ಕಿಲೋಮೀಟರ್ ಆಗುತ್ತೆ? ಹೌದು. ಮಾರುತಳ್ಳಿಯಿಂದ ಹ್ಯಾಂಡಲಿಂದ ಪಾರ್ಕಿಂಗಿಂದ. ಸೊ ಖಾಲಿ ಹೋಗುತ್ತೆ ಗಾಡಿ? ಅಂದರೆ ಕಷ್ಟನೇ ಅಲ್ವ ಸರ್? ಅಷ್ಟು ಸರೌಂಡಿಂಗಲ್ಲಿ ಮಾಡುತ್ತೆ. ಅದೇ ಒಂದು 45 ಕಿಲೋಮೀಟರ್ ಹಂಗೆ ಆಗುತ್ತೆ ಅನಿಸುತ್ತೆ ಸರ್. ಅಂದರೆ 50 ಕಿಲೋಮೀಟರ್ ಮಾಮೂಲಿ ಸಿಟಿಲೇ ಇರುತ್ತೆ ಗಾಡಿ. ಓಕೆ. 50-60 ಕಿಲೋಮೀಟರ್. ಓಕೆ. ಮತ್ತು ಟೋಟಲ್ ಪ್ಯಾಸೆಂಜರ್ ಕೆಪಾಸಿಟಿ ಏನಿದೆ ಸರ್ ಇದು? 30. ಓಕೆ ಓಕೆ. ಮತ್ತು ಇದು ರೂಟಿಂಗ್ ಎಲ್ಲ ಅದೇ ಸೇಮ್ ರೂಟ್ ಅಲ್ಲ ಸರ್ ಎಲ್ಲ ಗಾಡಿ ಹೋಗೋದು, ಅಥವಾ ಬೇರೆ ರೂಟ್ ಇರುತ್ತೆ ಸರ್? ಒಂದೊಂದು ಗಾಡಿ ಬೇರೆ ರೂಟಲ್ಲಿ ಬರುತ್ತೆ. ಓಕೆ. ನಮ್ಮ ಗಾಡಿ ಮಾಮೂಲಿ ಓಯಾ, ಅನಂತಪುರ, ಅದೋನಿ, ಮಂತ್ರಾಲಯ, ರಾಯಚೂರು. ಓಕೆ ಓಕೆ. ಅಂದರೆ ಆಲ್ಮೋಸ್ಟ್ ಹೈದರಾಬಾದ್ ರೋಡ್ ಅಲ್ಲ? ಹೈದರಾಬಾದ್ ರೋಡ್. ಓಕೆ. ಮತ್ತು ಚಾರ್ಜಸ್ ಎಲ್ಲ ಎಷ್ಟಿರ್ಬೋದು ಸರ್ ಈಗ? ಒಂದೊಂದು ದಿನ ಒಂದೊಂದು ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಓಕೆ. ಫಿಕ್ಸ್ ಇಲ್ಲ. ಓಕೆ. ಅಂತ ಹೆವಿ ಅಂತ ಇಲ್ಲ. ಓಕೆ. ನಾರ್ಮಲ್. ಹಾಂ. ನಾಗಶ್ರೀ ಟ್ರಾವೆಲ್ಸ್ ಎಲ್ಲ ಅದೇ ನಾರ್ಮಲ್ ಇದೆ ನಾನು ಕೇಳಿದಾಗೆ? ಹೌದು. ನಾರ್ಮಲ್ ಆಗಿರುತ್ತೆ. ಓಕೆ ಓಕೆ. ಮತ್ತು ಯಾವ್ಯಾವ ಆ್ಯಪಲ್ಲಿ ನಾವು ಬುಕ್ ಮಾಡ್ಬೋದು ಸರ್? ನಾಗಶ್ರೀ ಐಡಿ ಇದೆ. ಓಕೆ. ರೆಡ್ ಬಸ್, ಅಭಿ ಬಸ್ ಇದೆ. ಹಾಂ ಹಾಂ ಹಾಂ. ಎಲ್ಲದರಲ್ಲೂ ಇದೆ. ಅಂದರೆ ಡಿಸ್ಕೌಂಟ್ ಇದೆಯಲ್ಲ ಸರ್ ನಿಮ್ಮದ್ರಲ್ಲಿ? ನಾಗಶ್ರೀ ಇದರಲ್ಲ ಹೋಗಿ ಗೂಗಲಲ್ಲಿ ಚೆಕ್ ಮಾಡಿದ್ರೆ ಅದು ಡಿಸ್ಕೌಂಟ್ ಬರುತ್ತೆ. ಓಕೆ. ಮತ್ತು ಇದು ನೀವು ಇವಾಗ ಹೊರಟ್ರೆ ಎಲ್ಲಿ ಇದು ಕೊಡ್ತೀರಾ ಸರ್ ಸ್ಟಾಪ್? ಅಂದರೆ ಸ್ನ್ಯಾಕ್ಸ್ ಅಥವಾ ಬ್ರೇಕ್ ಎಲ್ಲಿ ಕೊಡ್ತೀರಾ ಸರ್? ದೇವನಹಳ್ಳಿ ಕೃಷ್ಣಲ ಹೋಟೆಲ್. ಅಲ್ಲಿ ಊಟಕ್ಕೂ ನಿಲ್ಲಿಸ್ತೀರಾ? ಮತ್ತು ಲಾಸ್ಟು ವಾಶ್ರೂಮ್ಗೆ? ಓಕೆ. ಆದಮೇಲೆ ಗುತ್ತಿ ಹೋಟೆಲ್. ಓಕೆ. ಅದು ಬಿಟ್ಟರೆ ಎಮರ್ಜೆನ್ಸಿ ಏನಾರ ಬಂದರೆ ಸ್ಟಾಪ್ ಮಾಮೂಲಿ ರೆಗ್ಯುಲರ್ ಸ್ಟಾಪ್ ಕೊಟ್ಟೆ ಬರ್ತೀವಿ. ಓಕೆ. ಕಡೆ. ಓಕೆ ಓಕೆ. ಅಂದರೆ ಅವರು ಅದು ಸೇಫರ್ ಸೇಫ್ಟಿ ಇರಬೇಕಲ್ವ? ಓಕೆ. ಅವ್ರು ರಿಕ್ವೆಸ್ಟ್ ಮಾಡೋಕೆ ನಿಲ್ಲಿಸ್ತೀರಾ? ಓಕೆ. ಮತ್ತು ಇನ್ನೊಂದು, ಇವಾಗ ನೀವು ಹೇಳಿದ್ರಿ ಈಗ 10 ವರ್ಷದಿಂದ ಓಡಿಸ್ತೀನಿ ಅಂತ, ನೀವು ಓಲ್ವೋಸ್ ಏನಾದ್ರು ಓಡಿಸ್ತೀರಾ ಸರ್ ಅಥವಾ ನಾನ್ ಎಸಿ? ಇಲ್ಲ ಸರ್, ನಮ್ಗೆ ಅವಾಗಿಂದನೂ ಲೈಲ್ಯಾಂಡೇ. ಓಕೆ. ಲೈಲ್ಯಾಂಡೇ ಓಡಿಸ್ತಾರೆ. ಹೇಗೆ ಅನ್ಸುತ್ತೆ ಸರ್ ಗಾಡಿ ಓಡಿಸೋದಂದರೆ? ಈಗ ಟೂರಿಸಮ್ ಗಾಡಿ ಓಡಿಸ್ತಾರೆ, ಈಗ ರೆಗ್ಯುಲರ್ ಗಾಡಿ ಓಡಿಸ್ತಿದ್ದೀರಾ, ಹೇಗೆ? ರೆಗ್ಯುಲರ್ ಅಂದರೆ ಟೂರಿಸ್ಟೇ ಒಂದು ಲೈಫು ಸರ್. ಓಕೆ. ಇದೇ ಒಂಥರ ಲೈಫು. ಅಂದರೆ ಟೂರಿಸ್ಟ್ ನೀವು ಅಂದರೆ ಆಲ್ ಓವರ್ ಇಂಡಿಯಾ ಹೋಗಿದ್ದೀರಾ ಸರ್? ಎಲ್ಲೆಲ್ಲ ಕವರ್ ಮಾಡಿದ್ದಾರೆ? ಹೇಗೆ ಅನ್ಸುತ್ತೆ ಸರ್ ನಿಮ್ಮದು ಅಂದರೆ ನಮ್ಮ ಲೋಕಲ್ ರೋಡ್ಗೂ? ಸರ್ ಅಂದರೆ ಅದು ಇವಾಗಿರೋ ಇದ್ರ ವೆಹಿಕಲ್ಗೂ ಅವಾಗ ಓಡಿಸ್ತಾರೋ ವೆಹಿಕಲ್ ವ್ಯತ್ಯಾಸ ಇದೆ. ಓಕೆ. ಟೂರಿಸ್ಟ್ ಡಿಪಾರ್ಟ್ಮೆಂಟೇ ಬೇರೆ, ಇದು ನೈಟ್ ಸರ್ವಿಸ್ ಡಿಪಾರ್ಟ್ಮೆಂಟೇ ಬೇರೆ. ಓಕೆ ಓಕೆ. ಅಂದರೆ ನೀವು ಒಂದು 6 ಇಯರ್ಸ್ ಮುಂಚೆ ಮಾಡ್ತೀರಿ ಅಂತ ಹೇಳಿರಲ್ಲ? ಅದು ಸರ್ ನಾನು 2016 ಮಾಡಿರೋದು. 16 19ವರೆಗೂ ಮಾಡಿದೆ. ಓಕೆ. 3 ಇಯರ್ಸ್ 4 ಇಯರ್ಸ್. ಓಕೆ. ಅವಾಗ ಲಾಕ್ಡೌನ್ ಆಯಿತು. ಹಾಂ ಹಾಂ. ಆಮೇಲೆ ಬಂದು 2020
ಅಂದರೆ ಲಾಕ್ಡೌನ್ ಆದಮೇಲೆ ನೀವು ನಾಗಶ್ರೀ ಟ್ರಾವೆಲ್ಸ್ ಸೇರಿದ್ರು. 2020 ಬಂದು ಸೇರ್ಕೊಂಡಿದ್ವಿ. ಓಕೆ, ಹೇಗನ್ಸುತ್ತೆ ಸರ್ ನಾಗಶ್ರೀ ಟ್ರಾವೆಲ್ಸು? ನಮಗೇನು ಫೆಸಿಲಿಟೀಸ್ ಬಗ್ಗೆ ಹಾಗೆ ಎಲ್ಲ ತುಂಬ ಓವರ್ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ ಸರ್. ಓಕೆ, ಮತ್ತು ಇದು ಈಗ ನೀವು ಮಂತ್ರಾಲಯ ಅಂತ ಹೇಳಿದ್ರಲ್ಲ ಸರ್, ಈಗ ಲಾಂಗ್ ಡಿಸ್ಟೆನ್ಸ್ ಇದೆ ಅಂದರೆ ನಿದ್ದೆ ಶಾರ್ಟೇಜ್ ಅಥವಾ ಹಿಂಗೆ ಕವರ್ ಮಾಡ್ತೀರಾ ಸರ್? ಇಲ್ಲ ಸರ್, ನಮಗೆಲ್ಲ ಕಂಪಲ್ಸರಿ ರೂಢಿ ಆಗಿದೆ. ಓಕೆ, ನಾವು 12 ವರ್ಷದಿಂದ ಸರ್ವಿಸ್ ಇದೆಯಲ್ವಾ, ಓಕೆ, ನಮ್ಗೇನಂತ ಕ್ರಿಟಿಕಲ್ ಅಂತ ಅನ್ಸಲ್ಲ. ಓಕೆ, ಆರಾಮ ಜರ್ನಿ ಅನ್ಸುತ್ತೆ. ಓಕೆ. ನಮ್ಗೆ ಈ ಸಿಟಿ ಒಳಗಡೆ ಓಡಾಡೋದು ಅಂತ ಅನ್ಸ್ಬಿಟ್ಟಿದೆ. ಅದೇ ಅಂದರೆ ಈಗ ಒಂದು ಸಿಟಿ ಬಿಡೋ ತನಕ ಸ್ವಲ್ಪ. ಅಲ್ಲ ಸರ್, ಸಿಟಿ ಓಡಾಡೋದು ಲೆಕ್ಕಾಚಾರ ಆಗ್ಬಿಟ್ಟಿದೆ. ಕಂಪಲ್ಸರಿ ಓಡಿಸಿ ಓಕೆ, ಓಕೆ, ಓಕೆ. ಅದೇ ಅಂದರೆ ಯೂಶುವಲ್ 10 ಅವರ್ಸ್ ಆಗುತ್ತಲ್ಲ ಸರ್ ಇಲ್ಲಿಂದ ಹೊರಟ್ರೆ? ಇಲ್ಲ ಸರ್, 7 ಅಲ್ಲ, ಮಂತ್ರಾಲಯ ರಾಯಚೂರು ನೀವು ಹೇಳ್ತಾ ಇರೋದು? ರಾಯಚೂರಿಗೆ 8 ಅವರ್ ಆಗುತ್ತೆ ಸರ್. 8 ಅವರ್ಸಲ್ಲಿ ಹೋಗ್ತೀರಾ? ಓಕೆ. ಮತ್ತು ಇದು ಮೈಲೇಜ್ ಎಷ್ಟಿದೆ ಸರ್ ಅಂದಾಜು? ಮೈಲೇಜ್ ಒಂದು 3.5 ಕೊಡುತ್ತೆ ಸರ್. ಅಂದರೆ ಮ್ಯಾನೇಜ್ ಆಗುತ್ತೆ ಸರ್ ಅದು? ಮ್ಯಾನೇಜ್ ಆಗಲ್ಲ ಸರ್. ಏನು ನೀವು ಓಡಿಸ್ಬೇಕು, ಲಾಭನೂ ಹಾಕಿದರೆ ಬಸ್ಸು ಓಡಿಸ್ತಾರೆ. ಅದೇ ಅಂದರೆ ಸ್ವಲ್ಪ ಚಾರ್ಜಸ್ ಎಲ್ಲ ಮ್ಯಾನೇಜ್ ಆದರೆ ಪರವಾಗಿಲ್ಲ, ಇಲ್ಲ ಅಂದರೆ ಪರವಾಗಿಲ್ಲ. ಫುಲ್ ಆಗಬೇಕು ಗಾಡಿ ಫುಲ್ ಸರ್. ಒಂದು ಯಾವ ರೆಗ್ಯುಲರ್ ಫುಲ್ ಆಗಲ್ಲ ಸರ್, ಹೋಗೋ ಲಾಸ್ ಆಗೇ ಆಗುತ್ತೆ. ವೀಕೆಂಡ್ ಮಾತ್ರನೇ ವೀಕೆಂಡ್ ಫುಲ್ ಆಗುತ್ತೆ ಅಷ್ಟೇ, ನಾರ್ಮಲ್ ಡೇಸಲ್ಲಿ ಏನಾಗಲ್ಲ, ಬಟ್ ಮ್ಯಾನೇಜ್ ಮಾಡ್ತಾರೆ. ಮಾಡಬೇಕು. ಅಂದರೆ ಮಂತ್ರಾಲಯಕ್ಕೆ ಎಷ್ಟು ಗಾಡಿ ಇದೆ ಸರ್ ನಿಮ್ಮದು? ನಮ್ದು 5 ಗಾಡಿ ಬಿಡುತ್ತೆ ಸರ್ ಮಂತ್ರಾಲಯಕ್ಕೇನೆ ರೆಗ್ಯುಲರ್ ಗಾಡಿಗಳು? ರೆಗ್ಯುಲರ್ ಒಂದು AC, ಒಂದು ನಾನ್ AC. ಎ ಸಿ ಗಾಡಿ ಇದೆ ನಿಮ್ಮದು? ಓಕೆ, ಓಕೆ. ಎ ಸಿ ಸ್ಲೀಪರು AC ಸ್ಲೀಪರ್. ಅಂದರೆ ಅದಕ್ಕೂ ಇದಕ್ಕೂ ಏನು ಚಾರ್ಜಸ್ ಡಿಫ್ರೆನ್ಸ್ ಇರುತ್ತೆ ಸರ್? ಸರ್ ಅದೇ ವೇರಿಯೇಷನ್ ಆಗ್ತಾ ಇರುತ್ತೆ. ಅಲ್ಲ, ಈಗ ಎ ಸಿ ಗಾಡಿಗೂ ನಾನ್ ಎ ಸಿಗೂ ಅಂದಾಜು ಎಷ್ಟು ಡಿಫ್ರೆನ್ಸ್ ಇರುತ್ತೆ? ಒಂದು 300-400 ಇರುತ್ತೆ ಅಷ್ಟೇ. ಅಷ್ಟು ಡಿಫ್ರೆನ್ಸ್ ಇದೆ. ಸೊ ನಿಮ್ದು 5 ಗಾಡಿ ನಿಮ್ಮದೇ ಇದೆ ಮಂತ್ರಾಲಯಕ್ಕೆ? ಓಕೆ, ಡೈಲಿ ಗಾಡಿಗಳು? ರೆಗ್ಯುಲರ್ ಬರುತ್ತೆ. ಅಂದರೆ ಪ್ಯಾಸೆಂಜರ್ ಇರ್ತಾರೆ ಸರ್ ಮಂತ್ರಾಲಯಕ್ಕಾಗಿ ಜಾಸ್ತಿ? ಪ್ಯಾಸೆಂಜರ್ ಇರ್ತಾರೆ ಸರ್. ಅಂತ ಒಂದಿನ ಇರುತ್ತೆ, ಇರ್ತಾರೆ, ಒಂದಿನ ಇರಲ್ಲ. ಹಾಂ. ಕಂಪಲ್ಸರಿ ರೆಗ್ಯುಲರ್ ಓಡಿಸ್ತಾ ಇದ್ದಾರೆ ಸರ್. ಓಕೆ, ಓಕೆ. ಮತ್ತು ಫೆಸಿಲಿಟೀಸ್ ಎಲ್ಲ ತೋರಿಸ್ಬೋದು ಸರ್? ಬನ್ನಿ ಸರ್. ಸೊ ನಾನು ಮುಂಚೆನೇ ಹೇಳಿದಾಗೆ ಈ ಬಸ್ಸು ಬ್ಯಾಂಗ್ಳೂರಿಂದ ಮಂತ್ರಾಲಯ ಹೋಗುತ್ತೆ. ನೀವು ಇಲ್ಲಿ ನೋಡ್ಬೋದು, ಇದು ನಾನ್ ಎ ಸಿ ಸ್ಲೀಪರ್ ಗಾಡಿ. ಸೊ ನಾನು ಅವ್ರ ಹತ್ರನೇ ಇನ್ಫಾರ್ಮೇಷನ್ ತೊಗೊಳ್ಳೋಣ, ಯಾಕೆಂದರೆ ಅವರಿಗೆ ನನಗಿಂತ ಹೆಚ್ಚಾಗಿ ಅವ್ರ ಹತ್ರ ಇನ್ಫಾರ್ಮೇಷನ್ ಇರುತ್ತೆ. ಹಾಗೆಯೇ ಅವ್ರ ಹತ್ರ ಇನ್ಫಾರ್ಮೇಷನ್ ತೊಗೊಂಡು ನೀವು ಅದನ್ನು ಕೇಳಿ ಅವ್ರ ಹತ್ರನೇ. ಸರಿ ಸರ್, ಹೇಳಿ ಸರ್. ಕಂಫರ್ಟಬಲ್ ಬೆಡ್ ಇದೆ. ಓಕೆ. ಇಲ್ಲೋ. ಓಕೆ, ಬ್ಲ್ಯಾಂಕೆಟ್. ಓಕೆ. ಅಂದರೆ ಡೈಲಿ ನಿಮ್ಮದು ಚೆಕ್ಕಿಂಗ್ ಆಗೇನೆ ಗಾಡಿ ಹೋಗೋದಲ್ಲ ಸರ್? ಕಂಪಲ್ಸರಿ ಚೆಕಿಂಗ್ ಇರುತ್ತೆ ಸರ್. ಓಕೆ. ನಿಮಗೆ ಪ್ಯಾಸೆಂಜರ್ ಡೀಟೇಲ್ಸ್ ಇಲ್ಲಿ ಅಲ್ಲೇ ಸಿಗುತ್ತಾ ಸರ್ ಇದು? ಸರ್, ನಮ್ದು ID ಇದೆ. ಓಕೆ. ಆನ್ ಟೈಪ್ ಪಿಕಪ್ ಇರುತ್ತಲ್ವಾ? ಓಕೆ. ಪಿಕಪ್ ID ಕೊಟ್ಟಿರ್ತಾರೆ. ಓಕೆ. ಇಂಥ ಪಿಕಪ್ಪಲ್ಲೂ ಪಿಕಪ್ ಮಾಡಬೇಕು ಸರ್ ಕಂಪಲ್ಸರಿ. ಓಕೆ, ನೀವು ಅಲ್ಲೇ ಹೋಗಿ ಟ್ರಿಪ್ ಶೀಟ್ ತೊಗೋಬೇಕು ಅಂತ ಏನಿಲ್ಲ? ID ಇದೆ. ಓಕೆ. ನಮ್ಮ ಟ್ರಾವೆಲ್ಸ್ ID ಇದೆ. ಓಕೆ, ಓಕೆ. ಅದರದ್ದು ಚಾರ್ಟ್ ಬರುತ್ತೆ. ಹಾಂ. ಪಿಕಪ್ ಚಾರ್ಟ್ ನೋಡ್ಕೊಂಡು ಪಿಕಪ್ ಮಾಡ್ಕೋಬೇಕು. ಆಫೀಸಿಗೆ ಬಂದಮೇಲೆ ಪಿಕಪ್ ಚಾರ್ಟ್ ಕೊಡ್ತಾರೆ. ಓಕೆ, ಓಕೆ. ಅಂದರೆ ನಿಮಗೆ ಇವರು ಪ್ಯಾಸೆಂಜರ್ ಡೀಟೇಲ್ಸ್ ಎಲ್ಲ ಡೈರೆಕ್ಟಾಗಿ ಸಿಗುತ್ತೆ, ಕಾಂಟ್ಯಾಕ್ಟ್ ಎಲ್ಲ? ಕೆಲವು ಟೈಮು ಅವರು ಕಸ್ಟಮರ್ ಕೇರ್ ಫೋನ್ ಮಾಡಿ ಆ ಥರ ಎಲ್ಲ ಕೆಲವೊಂದು ಬಸ್ ನಾವೇ ಕಸ್ಟಮರ್ ಆಲ್ರೆಡಿ ಇನ್ಫಾರ್ಮ್ ಮಾಡಿರ್ತೀವಿ. ಓಕೆ. ಬಿಫೋರೇ ಫೋನ್ ಮಾಡಿರ್ತೀವಿ ನಾವು. ಓಕೆ. ಸೊ ಅವ್ರು ವೆಯ್ಟ್ ಮಾಡ್ತೀರಾ, ಅವ್ರು ಆನ್ ಟೈಮ್ ಬಂದಿರ್ತಾರೆ, ತೊಂದರೆ ಇಲ್ಲ? ನಾವು ಹೇಳೋ ಟೈಮಿಗೆ ಆಲ್ರೆಡಿ ಬಂದಿರ್ತಾರೆ. ಓಕೆ. ಕೆಲವೊಂದು ಬಸ್ಸಲ್ಲಿ ಅದೇ ಅವ್ರು ಬರಲ್ಲ, ವೆಯ್ಟ್ ಮಾಡೋದು, ಹಂಗೆ ಡಿಪೆಂಡೆನ್ಸಿ ಇರುತ್ತೆ ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ಅವ್ರಿಗೆ ಕಸ್ಟಮರ್ಗೆ ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳಿ ಹಾಂ. ನಾವೇನು ಮಾಡಿರ್ತೀವಿ, ಬಿಫೋರ್ 1 ಅವರ್ ಮುಂಚೆ ಫೋನ್ ಮಾಡಿರ್ತೀವಿ. ಓಕೆ. ವೆಹಿಕಲ್ ಆನ್ ಟೈಮ್ ಬರುತ್ತೆ, ಓಕೆ, ಬಂದು ವೆಯ್ಟ್ ಮಾಡ್ತಾ ಇರಿ. ಓಕೆ. ಅವ್ರು ಬಂದಿರ್ತಾರೆ, ನಾವು ಪಿಕಪ್ ಮಾಡ್ಕೊಂಡು ಬರ್ತೀವಿ. ಯಾಕೆ ಅಂತಂದ್ರೆ ಸಿಟಿ ಟ್ರಾಫಿಕ್ ಹೇಳೋಕ್ಕಾಗಲ್ಲ ಸರ್. ಹೌದು. ಅದಕ್ಕೋಸ್ಕರ ಏನು ಮಾಡ್ತೀವಿ, ಹಾಂ. ಬಿಫೋರ್ ಫೋನ್ ಮಾಡಿ ಹೇಳಿದ್ರೆ ಒಂದು 5-10 ನಿಮಿಷ ಹೆಚ್ಚು ಕಡಿಮೆ ಕಾಯ್ತಾರೆ. ಓಕೆ. ನಾವು ಅವ್ರ ಪಿಕಪ್ ಮಾಡ್ಕೊಂಡು ಬರ್ಬೋದು. ಓಕೆ. ನಾವು ಹೋಗಿ ಅಲ್ಲಿ ನಿಂತ್ಕೊಂಡು ಫೋನ್ ಮಾಡೋ ಅಷ್ಟರಲ್ಲಿ ಬರ್ತೀವಿ, ಇಲ್ಲಿ ಆಲ್ರೆಡಿ ಟೈಮ್ ಆಗಿರುತ್ತೆ. ಹೌದು. ಮುಂದೆ ಪ್ಯಾಸೆಂಜರ್ ವೆಯ್ಟ್ ಮಾಡ್ತಾ ಇರ್ತಾರೆ. ಓಕೆ, ಆ ಥರ. ಅಂದರೆ ಈಗ ನಿಮ್ಮದು ಈಗ ಮಂತ್ರಾಲಯದಿಂದ ಬರ್ತೀರಲ್ವಾ, ಸೊ ಎಲ್ಲನೂ ಮೆಜೆಸ್ಟಿಕ್ ಎಲ್ಲ ಥರ ಅಥವಾ ಔಟ್ ಪ್ಲೇಸ್ಗೆ ಹೋಗಿ ನೀವು ಡ್ರಾಪ್ ಮಾಡಬೇಕಾ ಸರ್? ಇಲ್ಲ ಸರ್, ಕಂಪಲ್ಸರಿ ಔಟ್ ಪ್ಲೇಸ್ ಏನು ಡ್ರಾಪಿಂಗ್ ಪಾಯಿಂಟ್ ಏನು ಕೊಟ್ಟಿರ್ತೋ ಅದೇ ಡ್ರಾಪಿಂಗ್ ಪಾಯಿಂಟ್ ಡ್ರಾಪ್ ಮಾಡಿ. ಅದಕ್ಕೆ ಅಂದರೆ ಚಾರ್ಜಸ್ಸು ಅದೇ ಥರ ಬರುತ್ತಾ ಸರ್? ಬೆಂಗಳೂರು ಟು ಲೈಕ್ ಮಂತ್ರಾಲಯ ಸೇಮ್ ಇರುತ್ತಲ್ವಾ ಯೂಶ್ವಲ್ ಆಗಿ? ರಾಯಚೂರು ಗಂಟೆ ಸೇಮೇ. ಓಕೆ. ನೀವೆಲ್ಲೇ ಬೋರ್ಡಾಗಿ ಸೇಮ್ ಚಾರ್ಜಸ್ಸು? ಓಕೆ, ಓಕೆ. ಓಕೆ ಸರ್, ಓಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸೊ ಇದಿಷ್ಟು ಈ ಬಸ್ಸಿನ ಒಂದು ಇನ್ಫಾರ್ಮೇಷನು. ಅವರು ಬ್ಯಾಂಗ್ಳೂರಿಂದ ಮಂತ್ರಾಲಯ ಅರೌಂಡ್ 8:30 ಹಿಂಗೆ ಹೊರಡ್ತಾರೆ. ಸೊ ಎಲ್ಲ ಪ್ಯಾಸೆಂಜರ್ ಪಿಕಪ್ ಆಗೋತ್ತಿಗೆ 9:30, 10 ಆಗುತ್ತೆ. ಸೊ ಮಾರ್ನಿಂಗ್ 6:30, 7 ಹಂಗೆ ಮಂತ್ರಾಲಯದಿಂದ ಮುಂದೆ ರಾಯಚೂರು ಹೋಗ್ತಾರೆ. ಸೊ ರಾಯಚೂರು ಅವ್ರದ್ದು ಲಾಸ್ಟ್ ಪಾಯಿಂಟು, ಮತ್ತೆ ರಿಟರ್ನ್ ನಾಳೆ ಅಲ್ಲಿಂದ ಹೊರಡ್ತಾರೆ. ಸೊ ಇದಿಷ್ಟು ಈ ಬಸ್ಸಿನ ಒಂದು ಇನ್ಫಾರ್ಮೇಷನು. ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಪೂಜೆ ಎಲ್ಲ ಆಗಿ ಎಷ್ಟೊತ್ತಿಗೆ ಹೊಡ್ತೀರಾ ಸರ್ ಯೂಶ್ವಲ್ ಆಗಿ? ಸರ್ ಯೂಶುವಲ್ ಆಗಿ ಒಂದು 7 o'clock ಕೊಡ್ತೀನಿ. 7, ನಾನು 8 ಅಂದ್ಕೊಂಡೆ. 7 ಹಂಗೆ ಹೊರಡ್ತೀರಾ? ಸೊ 8:30 ಪಿಕಪ್ ಇರುತ್ತಲ್ಲ ಸರ್. ಓಕೆ. ಮಾರುತ್ತೆ. ಸೊ 1.5 ಗಂಟೆ ಹಿಂಗೆ ಜರ್ನಿ ಆಗ್ತಾ ಹೋಗುತ್ತೆ.
ಪಿಕಪ್ ಮಾಡ್ಕೊಂಡು ಬರೋಷ್ಟರಲ್ಲಿ 10:30 11 o'clock ಆಗೇ ಹೋಗುತ್ತೆ. ಅದು ಜಾಮ್ ಆದರೆ 11 ಆಗುತ್ತೆ ಸರ್. ಸರ್ ಸಿಟಿ ಒಳಗಡೆ ಏನು ಓಡಿಸೋದೇ ಕಷ್ಟ ಅಲ್ವ ಸರ್? ಏನು ಮಾಡೋದು ಸರ್? ಡೈಲಿ ಇವಾಗಂತೂ ಹೆವಿ ಇದಿರುತ್ತೆ. ನಾವೊಂದು 2 ವೀಲರ್ ತೆಗಿಯೋದಕ್ಕೆ ಸ್ಟ್ರಗಲ್ ಆಗ್ತೀವಿ ಸರ್. ಅಂದರೆ ಏನಾಗುತ್ತೆ ಅಂತಂದರೆ ಇವು ಕೆಲಸ ಬಿಡ್ಕೊಳ್ಳೋದಲ್ಲ ಸರ್. ಓಕೆ. ಕಲ್ತಿದ್ದೀವಿ. ಹಾಂ ಹಾಂ ನಮಗೆ ಅದೇ ಥರ ನಾವು ಇದ್ದೀವಿ ಸರ್ ನಾಗಶ್ರೀ ಟ್ರಾವೆಲ್ಸಲ್ಲಿ. ಓಕೆ. ನಮ್ಗೆ ಏನು ಅಭ್ಯಂತರ ಇಲ್ಲ, ಏನು ತೊಂದರೆ ಇಲ್ಲ. ಫೆಸಿಲಿಟಿ ಇದೆಲ್ಲ Facility ಚೆನ್ನಾಗಿದೆ. ಓಕೆ. ನಮ್ಮ ಬಾಸು ಅಷ್ಟೇ ಚೆನ್ನಾಗಿ ನೋಡ್ಕೊತಾರೆ. ಅಂದರೆ ಅವ್ರು ಯಾವ ಊರು ಸರ್ ಬಾಸು? ಬ್ಯಾಂಗ್ಳೂರು? ಬಾಸ್ ಬೆಂಗಳೂರೇ. ಬೆಂಗಳೂರು ಅವ್ರೇನಾ? ಓಕೆ. ತುಂಬ ಗಾಡಿಗಳಿದೆ, ನಾನು ನೋಡಿದ್ದೀನಿ ನಾಗಶ್ರೀ ಟ್ರಾವೆಲ್ಸ್ ಅವ್ರದ್ದು. ಕುಕ್ಕೆಗೂ ಇದೆ ತುಂಬ. ಕುಕ್ಕೆಗೆ 2-3 ಗಾಡಿ ಹೋಗುತ್ತೆ. ಮಂಗಳೂರು ಸೈಡ್ಗೂ ಇದೆ. ಮಂಗಳೂರಿಗೆ ಅಂದರೆ ಕುಕ್ಕೆಶ್ರೀ ನಮ್ಮದೇ ಓಡುತ್ತೆ. ಹಾಂ 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 ನಾಗೇಶ್ ಸುಬ್ರಹ್ಮಣ್ಯ ಓಡುತ್ತೆ, ಧರ್ಮಸ್ಥಳ ಓಡುತ್ತೆ. ತುಂಬ ಇದೆ ಬಸ್ಸಸ್ ಅಲ್ಲ? ಓಕೆ. ಥ್ಯಾಂಕ್ ಯು ಸರ್. 36 ಬಸ್ ಇದೆ. ಟೋಟಲ್ ಎಷ್ಟಿದೆ? 36. ಓಕೆ ಓಕೆ ನಮ್ಗೇನಿಲ್ಲ ಸರ್, ನಮ್ಮ ಯಜಮಾನರು ಚೆನ್ನಾಗಿ ನೋಡ್ಕೊಂತಾರೆ. ನಮ್ಗೆ ಏನು 6 ವರ್ಷದಿಂದನೂ ಇಲ್ಲೇ ಇದೆ ಸರ್ ನಾವು. ಓಕೆ. ಬೇರೆ ಕಡೆ ಸೊ ನಿಮ್ಗೆ ಓವರಾಲ್ ತುಂಬ ಕಂಫರ್ಟ್ ಆಗಿದೆ? ಕಂಫರ್ಟಬಲ್, ಓಕೆ ತುಂಬ ಕಂಫರ್ಟಬಲ್ ಇದೆ. ಓಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್.